ಸರ್ ಸುನೀಲ್ ಅವರು 3 ವರ್ಷದಿಂದ ಬಾಡಿಗೆಗಿದ್ರು ಸರ್. ಇಲ್ಲಿ 3 ವರ್ಷದಿಂದ ಬಾಡಿಗೆಗಿದ್ರು. 3 ವರ್ಷದ ಬಾಡಿಗೆಗಿದ್ದು ಅವರು ಸುನೀಲ್ ನಾನು ಗಾರೆ ಕೆಲಸ ಮಾಡ್ತಾಯಿದ್ದ. ಅವ್ರ ಹೆಂಗಸರು ಇಲ್ಲೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಮೊನ್ನೆ ರೀಸೆಂಟಾಗಿ ಬೆಳಿಗ್ಗೆ ಗಾರೆ ಕೆಲಸಕ್ಕೆ ಹೋದ, ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡಂತೆ. ಸಂಜೆ ಬರಲೇ ಇಲ್ಲ ಮನೆಗೆ ಬರಲಿಲ್ಲ ಅಂದರೆ ಎಲ್ಲ ಆ ಮನುಷ್ಯ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದ. ಅಲ್ಲಿ ಇಲ್ಲೆಲ್ಲ ಬಿದ್ದಿರ್ತಾನೆ ಹಾಗೆ ಹೀಗೆ ಅಂದ್ಕೊಂಡು ಎಲ್ಲ ಹುಡುಕಿದ್ರೆ ಎಲ್ಲಿ ಸಿಕ್ಕಲಿಲ್ಲ. ತಿರ್ಗಿ ಮಾರನೇ ದಿವಸ ಮಧ್ಯಾಹ್ನ ಒಂದು 10:30 11 ಇಲ್ಲ 1 ಗಂಟೆ ಇರ್ಬೋದು. 1 ಗಂಟೆ ಇದ್ದಾಗ ಅಲ್ಲಿ ಯಾವುದೋ ಬಾಡಿ ಬಿದ್ದಿದ್ದೆ, ಅಲ್ಲಿ ಯಾರೋ ಬಾಡಿ ಬಿದ್ದು ಪುಕ್ಕಾರ ಆಯಿತು. ಹೋಗಿ ನೋಡಿದಾಗ ಸುನೀಲ್ ಬಾಡಿ ಇತ್ತು ಅಲ್ಲಿ. ಆಮೇಲೆ ಎಮ್ಮನ್ನು ಕರ್ಕೊಂಡು ನೋಡಿಸಿದಾಗ ಅದು ಬಾಡಿ ಅಂತು. ಅವಾಗ ಏನು ಮಾಡಿದ್ರೆ 100ಗೆ 112 ಕಾಲ್ ಮಾಡಿ ಬಾಡಿಯನ್ನು ಕರೆಸಿ ಏನು ಇದು ಅದೆಲ್ಲ ಮುಗಿಸ್ಕೊಟ್ರಿ ಸರ್. ಪೊಲೀಸರು ಹೆಬ್ಗೋಡಿ ಪೊಲೀಸರು ಫಸ್ಟ್ ವಯಸ್ಸಾಳ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಪೊಲೀಸರು ಬಂದು ಬಾಡಿ ತೊಗೊಂಡೋಗಿ ಸಂಜಾನ್ಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಹೆಬ್ಗೋಡಿ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮೂಲಕನೇ ಕೂಡ್ಲಿಗೇಟಲ್ಲಿ ಬರ್ನ್ ಮಾಡಿದ್ರು ಸರ್. ಇಲ್ಲ ಸರ್, ಸುನೀಲ್ ಬಸವದೇವಕ್ಕೂ ಒಂದೇ ಒಂದು ದಿಲೀಪ್ ಅಂದ ಹುಡುಗನಲ್ಲ, ಅವ್ನು ಒಂದೇ ಒಂದು ತಿಂಗಳು ಮಾತ್ರ ಬಾಡಿಗೆಗಿದ್ದ ಅಷ್ಟೇ. ಬಸವದೇವನ ಒಂದೇ ಒಂದು ತಿಂಗಳು. ಅಂದರೆ ಅವರು ಇದ್ದಿದ್ದು ಬ್ಯಾಚಲರ್ಸ್ ಹುಡುಗರು, 3 ಜನ ಹುಡುಗರು. ಆ 3 ಜನ ಹುಡುಗರಲ್ಲಿ ಇವನೊಬ್ಬ ಹುಡುಗ ಇದ್ದು ಇವರು ನಾನು ಅಡ್ವಾನ್ಸ್ ಕೊಟ್ಟಿಲ್ಲ. ಒಂದು 5 ದಿವಸ ಟೈಮ್ ತೊಗೊಂಡಿದ್ರು. ಆಮೇಲೆ ಅಡ್ವಾನ್ಸಲ್ಲಿ ಕಿರಿಕ್ ಅವ್ರವ್ರಿಗೆ ಶುರು ಆಗಿ 1 ತಿಂಗಳಲ್ಲಿ ಖಾಲಿ ಮಾಡಿಬಿಟ್ರು ಅವರು. 1 ತಿಂಗಳು ಖಾಲಿ ಮಾಡಿದ ನಂತರ ಹೊರಗಡೆ ಹೋಗಿ ಇವ್ರು ಏನೇನು ಮಾಡಿಕೊಟ್ರು ಗೊತ್ತಿಲ್ಲ ಸರ್ ನಮಗೆ. ಸುನೀಲ್ ಮತ್ತು ಫ್ಯಾಮಿಲಿ ಇಲ್ಲೇ ಇದ್ದರು. ಅವ್ರು 3 ವರ್ಷದಿಂದ ಇದ್ದಾರೆ ಸರ್. ಮೂಲ ಬಂದು ಒಡಿಶಾ ಅವರು. ಇಲ್ಲ, ಬರ್ತಾ ಇರಲಿಲ್ಲ ಬಸವದೇವ್. ನಾವು ಕೆಳಗಡೆ ಇದ್ರಿ, ನಮ್ಗೆ ಯಾಕಂದ್ರೆ ಕಿರಿಕಾಗಿ ಹೋಗಿದ್ನಲ್ಲ, ನಾವು ಬಿಲ್ಡಿಂಗ್ ಓನರ್ ಇಲ್ಲೇ ಇದ್ರಿ, ಅದರಿಂದ ಯಾವುದು ಬರ್ತಾ ಇರಲಿಲ್ಲ. ಈಗ ಇಲ್ಲ, ಅದು ನನಗೂ ನೋಡ್ತಾ ಇರಲಿಲ್ಲ ಸರ್. ಹೊರಗಡೆ ನನಗೆ ಬೇಕಾಗಿರಲಿಲ್ಲ. ನನಗೆ ಅದು ಹೊರಗಡೆ ಏನು ಇದು ಮಾಡ್ತಾ ಅಂತೇಳಿ ಆ ಥರ ಯಾವುದು ಆ ಥರ ಇದ್ದರೆ ಹೇಳ್ಬಿಡೋರು. ಹೆಂಗಸ್ರ ಬಾಯಿ ಸುಮ್ಮನೆ ಹತ್ರಲ್ಲ ಯಾವ್ದಾರು ಒಬ್ರು ಹೇಳ್ಬಿಡೋರು. ನನಗೆ ಆ ಥರ ಯಾವುದೂ ಇರಲಿಲ್ಲ ಸರ್. ಪೊಲೀಸರು ಹೇಳೋದೇನಂದ್ರೆ ಬಸವದೇವು ಸುನೀಲ್ ವೈಟ್ ಮೇಲೆ ಕಣ್ಣು ಹಾಕಿದ್ದ, ಸಾಯಿಸಿದ್ರೆ ಅವ್ರು ಸಿಗ್ತಾರೆ ಅನ್ನೋ ಇದರಿಂದ ಸಾಯಿಸಿದಾನೆ ಅಂತ ಪೊಲೀಸರು ಹೇಳ್ತಾರೆ. ಸೊ ಆ ಥರ ಏನಾದ್ರು ಇಲ್ಲಿ ನಡ್ಕೊಳ್ತೀವಿ ಈ ಸರೌಂಡಿಂಗ್ ಈ ಕಡೆ ನಮ್ಮ ಮನೆಯಾಗಲಿ ಅದು ಎಲ್ಲೂ ನಡ್ಕೊತಾರಿಲ್ಲ ಸರ್. ಇಲ್ಲ ಬರ್ತಾ ಇರಲಿಲ್ಲ ಸರ್. ಅವ್ನು ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಜಗಳ ಮಾಡಿ ಓಡಿಸಿದ್ನಲ್ಲ ಅವನ್ನ. ಈ ಬಸವದೇವನ ಹುಡುಗರು ಕರ್ಕೊಂಬಂದ್ರಲ್ಲ, ಅವನ 3 ಜನ ಎಬ್ಬಿಸ್ಬಿಟ್ಟಿದ್ದೆ. ಯಾಕಂದರೆ ಯಾವಾಗಲೂ ಕುಡ್ಕೊಂಬರೋದು, ಪಾರ್ಟಿ ಬರ್ತಡೇ ಅಂತ ಇದು ಕಿರಿಕ್ ಮಾಡೋದು, ಫ್ಯಾಮಿಲಿ ಇದೆಲ್ಲ ನಮ್ಗೆ ತೊಂದರೆ ಆಗೋದು ಅಂತೇಳಿ ಅವೆಲ್ಲ ಕಾಲ್ ಮಾಡಿ. ಯಾಕಂದರೆ ಇನ್ನೊಂದು 2 ಅಡ್ವಾನ್ಸ್ ಇರಲಿಲ್ಲ. ಅಡ್ವಾನ್ಸಲ್ಲಿ ನಾನು ಅಗ್ರಿಮೆಂಟ್ ಹಾಕೊಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವ್ನು ಖಾಲಿ ಮಾಡಿಸಿ ಕಳಿಸ್ಬಿಟ್ಟೆ ಸರ್. ಎಲ್ಲ ಕಡೆ ಕಟ್ತಾ ಇದ್ದ. ಎಲ್ಲ ಕಡೆ ಕಟ್ತಾ ಇದ್ದ. ಸ್ವಲ್ಪ ಕುಡ್ಕೊಂಬಂದು ಸ್ವಲ್ಪ ಇದು ಮಾಡ್ತಾಯಿದ್ದ ಅಷ್ಟೇ. ಅವಾಗ ಕುಡಿತಾ ಇದ್ದ. ಕುಡ್ಕೊಂಬಂದು ಅವ್ರವ್ರ ಫ್ಯಾಮಿಲಿ ಸ್ವಲ್ಪ ಇದು ಮಾಡ್ತಾಯಿದ್ದ ಅಷ್ಟೇ. ಈಗ ಇಲ್ಲೇ ಇದ್ದಾರೆ ಅವ್ರ ಫ್ಯಾಮಿಲಿಯವರು? ಫ್ಯಾಮಿಲಿಯವರು ಇಲ್ಲೇ ಇದ್ದಾರೆ. ಹೆಬ್ಗೋಡಿ ಸ್ಟೇಷನಲ್ಲಿ ನಾವು ಇಲ್ಲೇ ಇಟ್ಕೊಂಡಿನಿ. ಅವ್ರದ್ದು ಇದಾಗಿಲ್ಲ ಅಂತೇಳಿ ಸ್ಟೇಷನ್ ಅಮ್ಯಾಂಡ್ವರೆಗೆ ಬಿಟ್ಟಿದ್ದಾರೆ ಸರ್. ಆನಂದ್ ಅಂತ ಸರ್, ಮನೆ ಓನರು. ಯಾರಣ್ಣಿನಲ್ಲಿರುವಂಥ ಒಂದು ಕಿಕ್ ಬಂಕ್ ಬಾರ್ ಅಂತ ಬಳಿನಲ್ಲಿ ಇವರು ಯಾರು ಮುರ್ತಾ ಇದ್ದಾರೆ, ಇವ್ರ ಜೊತೆ ಇನ್ನೊಬ್ಬರು ಕುಡಿದಿರೋದೆಲ್ಲ ನಮಗೆ ಗೊತ್ತಿರುತ್ತೆ. ಸ್ವಲ್ಪ ಪಾರ್ಸಲ್ ತೊಗೊಂಡೋಗಿದ್ದಾರೆ ಅಂತೇಳಿ. ಸೊ ಇದನ್ನು ಬೆನ್ನತ್ತಿ ಎಲ್ಲ ವಿಚಾರ ಮಾಡಿದಾಗ ಇವ್ರ ಮನೆಯಲ್ಲಿ ರಿಲೇಟಿವ್ಸ್ ಯಾರಿದ್ದಾರೆ, ಯಾರು ಬಂದು ಅನ್ನೋದು ಕನ್ವಿಕ್ಷನಲ್ ಮೆಥಡ್ಸಲ್ಲಿ PSI ಮಂಜುನಾಥ್ ಮತ್ತು ಅಯ್ಯಪ್ಪ ಮತ್ತು ಇನ್ಸ್ಪೆಕ್ಟರ್ ಸೋಮಶೇಖರ್ ತಂಡ ಮಾಡಿ ವಿಚಾರ ಮಾಡಿದಾಗ ಇವನ ಜೊತೆ 25 ದಿವಸ ಸಂಜೆ ಕುಡಿದವ್ರು ಯಾರಂತ ಸ್ವಲ್ಪ ಜನ ಗೊತ್ತಾಗುತ್ತೆ. ಅವರೆಲ್ಲ ಮಿಸ್ಸಿಂಗ್ ಇರ್ತಾರೆ. ಹಾಗಾಗಿ ಅದನ್ನು ಬೆನ್ನೆತ್ತಿ ನಾವು ನೋಡಿದಾಗ ಇದೇ ಊರಿನವರು, ಒಡಿಸ್ಸಾದ ಇದೇ ಊರಿನವನು ಜೊತೆಲಿ ಕೆಲಸ ಮಾಡಿದಂಥ ಒಬ್ಬ ವಾಸುದೇವ್ ನಾಯ್ಕ ಅಂತೇಳಿ ಇವನು ಅವತ್ತು ಇವನಿಗೆ ಚೆನ್ನಾಗಿ ಕುಡಿಸಿ ಇವನ್ನ ಚಾಕುವೆಲ್ಲ ಫಸ್ಟ್ ತೊಗೊಂಡೋಗಿ ಈ ಪ್ಲೇಸ್ ಹತ್ರ ಚೆನ್ನಾಗಿ ಕುಯ್ದು ಮಡರಾದ ಮೇಲೆ ಅದನ್ನು ಒಂದು ಗುಡಿಸಲ್ಲಿ ಹಾಕಿ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಅಲ್ಲಿ ಸಾರ್ವಜನಿಕರು ಎಲ್ಲ ಕಾಣಿಸಿದ ಮೇಲೆ ಬಿಟ್ಟು ಹೋಗ್ತಾನೆ. ಏನು ಇದಕ್ಕೆ ಸಂಬಂಧಪಟ್ಟಂಗೆ ಕಾರಣ ಏನು ಅಂತ ನಾವು ವಿಚಾರ ಮಾಡಿದಾಗ ಯಾರು ಈ ಹೆಂಡ್ತಿ ಇದ್ದಾಳೆ ಅದಕ್ಕೆ ಯಾವಾಗಲೂ ಇವ್ನು ಕುಡ್ಕೊಂಬಂದು ಗಲಾಟೆ ಮಾಡ್ತಾರೋದು ಇದೆಲ್ಲ ಒಂದು ಎಮೋಷ್ನಲ್ ಆಗಿ ಇವನಿಗೆ ಹೇಳಿರ್ತಾರೆ ವಾಸುದೇವನಕ್ಕೆ. ಬಟ್ ಇವನಿಷ್ಟು ಕೆಟ್ಟದಾಗಿ ಹೆಂಗಸರ ಜೊತೆ ಇವನು ಇದು ಮಾಡ್ತಾಯಿದ್ದಾನಲ್ಲ, ಏನು ವರ್ತನೆ ಮಾಡ್ತಾಯಿದ್ದಾನೆ ಅಂಥೇಳಿ ಅವನು ಒಳಗಡೆನೇ ಇದನ್ನು ಪ್ಲ್ಯಾನ್ ಮಾಡಿದ್ದಾನೆ. ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಇದಕ್ಕೂ ಹೆಂಡತಿಗೆ ಯಾವುದೂ ಸಂಬಂಧ ಕಂಡು ಬಂದಿಲ್ಲ. ಅವನು ಒಂದು ಪರ್ಸ್ನಲ್ ಗ್ರಿಡ್ಜ್ಗೆ ಮತ್ತು ಇವನು ಸತ್ತೋಗ್ಬಿಟ್ರೆ ಆ ಹೆಂಡತಿ ಇರ್ತಾಳಲ್ಲ ಅವಾಗೇನೋ ಅವನು ತಪ್ಪು ಒಪ್ಕೊಂಡಿದ್ದಾನೆ. ಸಂಬಂಧಪಟ್ಟಂಗೆ ಈಗಾಗಲೇ ಕೇಸ್ ಡಿಟೆಕ್ಟ್ ಆಗಿದೆ. ಇನ್ನೂ ಹೆಚ್ಚಿನ ತನಿಖೆಯನ್ನು ನಾವು ಮುಂದುವರಿಸ್ತೇವೆ. ಅಲ್ಲ, ಇವಳು ಅದೇ ಊರವರು ಎಲ್ಲ ರಿಲೇಟಿವ್ಸ್ ಇದ್ದಾರೆ. ಇವ್ರು ಯಾವಾಗಲೂ ಕುಡಿದು ಬಂದು ಗಲಾಟೆ ಮಾಡ್ತಾಯಿದ್ದಾನೆ. ಹಾಗಾಗಿ ಇವನು ತೆಗೆಸ್ಬಿಟ್ರೆ ಹೆಂಡತಿ ಸಿಂಪತಿ ನನಗೆ ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ಇವನು ಮಾಡಿದ್ದಾನೆ. ಅಂದರೆ ಅದು ಮುಂಚೆ 2-3 ಡೇಸ್ ಬ್ಯಾಕು ತುಂಬ ಕುಡಿದು ಗಲಾಟೆ ಮಾಡಿದ್ದಾನೆ ಹೆಂಡತಿ ಜೊತೆ. ಅವಳು ಇವನ ಜೊತೆ ಎಲ್ಲ ಅದನ್ನು ಹಂಚ್ಕೊಂಡಿದ್ದಾರೆ.
ಆ ಉದ್ದೇಶದಿಂದ ಇವನು ರೋಸ್ ಹೋಗಿ ಈ ಥರ ಕೆಲಸ ಮಾಡಿದ್ದಾನೆ.